ಹಾಗೆ ಪುಟ್ಟ ಮಕ್ಕಳಲ್ಲಿ ಏನಾಗಿದೆ, ಗಂಜಿ ಕುಡಿ, ರಾಗಿ ಸಿರಿ ಕುಡಿ, ಮೊಳಕೆ ಕಟ್ಟು ಕೊಡಿ, ಅನ್ನ ಸಾರು ಕೊಡಿ, ಉಪ್ಪು ತುಪ್ಪ, ಎಂತಹ ಅದ್ಭುತವಾದ ಟೇಸ್ಟ್ ರೀ. ಇವತ್ತಿಗೂ ಕೂಡ ಯಾರಿಗಾರು ಜ್ವರ ಬಂದಿದೆ, ನೀರಸವಾಗಿದ್ದಾರೆ ಅಂತ ಇಟ್ಕೊಳ್ಳಿ, ಎಷ್ಟೋ ಜನ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಬಿಸಿ ಅನ್ನಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಹಾಕ್ಕೊಟ್ಟಿದ್ರೆ ಅಲ್ಲಿರೋ ಸ್ವಾದ ಮತ್ತು ಯಾವುದ್ರಲ್ಲೂ ಇಲ್ಲ. ಮಗುಗೆ ಚೆನ್ನಾಗಿ ತೂಕ ಬರಬೇಕು, ತುಂಬ ದುರ್ಬಲವಾಗಿದೆ, ತುಂಬ ಸ್ವಲ್ಪ ಗೆಣಸು, ಉಪ್ಪು ತುಪ್ಪ ಹಾಕ್ಬಿಟ್ಟು ಕೊಡಿ. ಹೈ ಫೈಬರ್, ಹೈ ಕಾರ್ಬೋಹೈಡ್ರೇಟು, ಒಳ್ಳೆ ಎನರ್ಜಿ ಮಗುಗೆ ತ್ವರಿತವಾಗಿ ಬರುತ್ತೆ. ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ. ರೆಮಿಡಿ ಭಾಳ ಸಿಂಪಲ್ಲು. ಓಂ ಕಾಳು ಗೊತ್ತಲ್ವ, ಓಂ ಕಾಳು ಅಜ್ವಾನ್ ಅಂತ ಕರಿತೀವಿ, ಓಂ ಕಾಳು ಅಂತ ಕರಿತೀವಿ. ಒಂದು ಅರ್ಧ ಚಮಚದಷ್ಟು ಅಂದರೆ ಸುಮಾರು 2.5-3 ಗ್ರಾಮ್ನಷ್ಟು ಓಂ ಕಾಳನ್ನು ಒಂದು ಅರ್ಧ ಚಮಚ ತುಪ್ಪದಲ್ಲಿ ಹುರ್ಕೊಳ್ತಕ್ಕಂಥದ್ದು, ಅದನ್ನು ನೀರು ಹಾಕಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಸೊ 200 ml ನೀರು, ಒಂದು ಅರ್ಧ ಚಮಚ ತುಪ್ಪ, ಅರ್ಧ ಚಮಚ ಓಂ ಕಾಳನ್ನ ಹುರ್ಕೊಂಡ್ಬಿಟ್ಟು ಅದಕ್ಕೊಂದು 200 ml ನೀರು ಹಾಕಿ ಕುದಿಸಿ 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 4ನೇ ಒಂದು ಭಾಗಕ್ಕೆ ಅದು ಇಳಿದ್ರೆ, ಅಂದರೆ 200 ml ಓಂ ಕಾಳು ನೀರು ಕುದ್ದು 50 ml ಇಳಿಬೇಕು. ಅದೊಂದು ಬಟ್ಟೆಯಲ್ಲಿ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಇಲ್ಲ ಮಗು 1 ವರ್ಷದ ಮಗುದು ಹಾಗೆ ಅದನ್ನು ಸೇವನೆ ಮಾಡಲಿಕ್ಕೆ ಯೋಗ್ಯವಿದೆ ಅಂದಾಗ ಸ್ಪೂನಲ್ಲಿ ಆ ಓಂ ಕಾಳು ಸಮೇತ ಕೊಡಿಸಿ. ಓಂ ಕಾಳು ಸಮೇತ ಕೊಡಿಸಿ. ಅರ್ಧ ಗಂಟೆಯಲ್ಲಿ ಎಂತಹ ಒಂದು ಕಾಲಿಕ್ ಪೇನ್, ಕರಳಿನ ಬೇನೆ ಅಂತ ಕರಿತೀವಿ, ಹೊಟ್ಟೆ ನೋವು ಅಂತ ಕರಿತೀವಿ, ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಉಪಶಮನ ಅದಾಗದೇ ಆಗಿಬಿಡುತ್ತೆ. ಇನ್ನೂ ನಿಮಗೆ ಸರಳವಾಗಿ